Hello everyone, welcome to Sanmardana class here. Let us see question number 23 of chapter gravitation. Explain Archimedes principle with an experiment and write its application. ಹಾಗಿದ್ರೆ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಏನಿದೆ ಆ ಎಕ್ಸ್ಪೆರಿಮೆಂಟ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು, ಅದರ ಅಪ್ಲಿಕೇಶನ್ಸ್ ಅನ್ನ ಬರೀಬೇಕು. ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಏನ್ ಹೇಳುತ್ತೆ, ವೆನ್ ಅ ಬಾಡಿ ಈಸ್ ಇಮರ್ಸ್ಡ್ ಫುಲ್ಲಿ ಆರ್ ಪಾರ್ಶಿಯಲಿ ಇನ್ ಅ ಫ್ಲೂಯಿಡ್. ಒಂದು ಫ್ಲೂಯಿಡ್, ಏರ್ ಇರಬಹುದು, ವಾಟರ್ ಇರಬಹುದು, ಅದರಲ್ಲಿ ಒಂದು ಬಾಡಿಯನ್ನ ನೀವು ಇಮರ್ಸ್ ಮಾಡಿದ್ರೆ ಇಟ್ ಎಕ್ಸ್ಪೀರಿಯನ್ಸಸ್ ಅನ್ ಅಪ್ವರ್ಡ್ ಫೋರ್ಸ್. ಇದು ಅಪ್ವರ್ಡ್ ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಎಕ್ಸ್ಪೀರಿಯನ್ಸಿಂಗ್ ಅಪ್ವರ್ಡ್ ಫೋರ್ಸ್ ದಟ್ ಈಸ್ ಈಕ್ವಲ್ ಟು ದ ವೇಟ್ ಆಫ್ ದ ಫ್ಲೂಯಿಡ್ ಡಿಸ್ಪ್ಲೇಸ್ಡ್ ಬೈ ಇಟ್. ಈಗ ಒಂದು ಆಬ್ಜೆಕ್ಟ್ ವಾಟರ್ ಅಲ್ಲಿ ನೀವು ಒಂದು ವುಡನ್ ಬ್ಲಾಕ್ ಅನ್ನ ಇಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ. ಅದು ಡೆನ್ಸಿಟಿ ಕಡಿಮೆ ಇದ್ರೆ ಮೇಲ್ ತೇಲಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಒಂದು ವುಡ್. ಅದೇನ್ ಮಾಡುತ್ತೆ, ಅದು ಬಂದು ಕುತ್ಕೊಳ್ತಿದೆ ಅಂದ್ರೆ ಅದಕ್ಕೊಂದ್ ಸ್ವಲ್ಪ ಜಾಗ ಬೇಕು. ಉಳಿದವ್ರನ್ನೆಲ್ಲ ಕರ್ಸ್ಕೊಂಡು ತಾನು ಬಂದು ಕುತ್ಕೊಳ್ತಿದೆ ಅಲ್ವಾ. ಇಮ್ಯಾಜಿನ್, ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಅಲ್ಲಿ ಎಲ್ಲ ನಿಮ್ ಕಸಿನ್ಸ್ ಎಲ್ಲ ಕೂಡ್ಕೊಂಡಿದ್ದಾರೆ. ನೀವು ಬಾಳ ಚಿಕ್ಕವರು, ನಿಮ್ಮನ್ ಕಂಡ್ರೆ ಎಲ್ಲರಿಗೂ ಪ್ರೀತಿ. ನೀವು ಹೋದ ತಕ್ಷಣ ಸರ್ಕೊಳ್ಳಿ ಸರ್ಕೊಳ್ಳಿ ಅಂತ ಜಾಗ ಮಾಡಿ ಕುತ್ಕೊಂಡ್ರಿ. ಅದೇ ತರ ಇಲ್ಲಿ ಒಂದಿಷ್ಟಂದ್ರನ್ನ ನೀವು ಡಿಸ್ಪ್ಲೇಸ್ ಮಾಡಿ ನೀವು ಹೋಗಿ ಕುತ್ಕೊಂಡ್ರಲ್ಲ, ಅದೇ ತರ ಒಂದು ವುಡ್ ಏನಿದೆ ಅದನ್ನ ನಾನು ವಾಟರ್ ಅಲ್ಲಿ ಇಟ್ಟೆ ಅಂತ ಇಟ್ಕೊಡಿ. ಅದು ಕುತ್ಕೊಳ್ತಾ ಇದೆ ಅಲ್ಲಿ. ಅಲ್ಲಿ ವಾಟರ್ ಅಂತ ಇಮ್ಯಾಜಿನ್ ಮಾಡ್ಬೇಡ್ರಿ. ನಿಮ್ಗೆ ಹೇಗೆ ಈಸಿ ಆಗ್ತದೆ ಹಾಗೆ. ಅದು ವಾಟರ್ ಅಲ್ಲಿ ಹೋಗಿ ಕುತ್ಕೊಳ್ತಾ ಇದೆ. ಈಗ ಕುತ್ಕೊಳ್ತಿದೆ ಅಂದ್ರೆ ಅದಕ್ಕೊಂದಿಷ್ಟು ಜಾಗ ಮಾಡಿಕೊಡ್ಬೇಕಲ್ಲ. ಇಲ್ಲಿರೋ ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಸ್ವಲ್ಪ ಆ ಕಡೆ ಈ ಕಡೆ ಡಿಸ್ಪ್ಲೇಸ್ ಆಗುತ್ತೆ. ಹಾಗಿದ್ರೆ ಇದ್ರ ಮೇಲೆ ಏನ್ ಅಪ್ವರ್ಡ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಅಪ್ವರ್ಡ್ ಫೋರ್ಸ್ ಆ ವುಡ್ ಮೇಲೆ ಏನ್ ಆಕ್ಟ್ ಆಗ್ತಾ ಇದೆ ಅಲ್ಲ, ಅದು ಯಾವ್ದಕ್ಕೆ ಈಕ್ವಲ್ ಇರುತ್ತೆ, ಎಷ್ಟು ಫ್ಲೂಯಿಡ್ ಡಿಸ್ಪ್ಲೇಸ್ ಆಗಿದೆ ಅಲ್ಲ ಅದ್ರ ವೇಟಿಗೆ ಈಕ್ವಲ್ ಇರುತ್ತೆ ಅಂತ ಹೇಳ್ತಾನೆ. ಹಾಗಿದ್ರೆ ಎಕ್ಸ್ಪೆರಿಮೆಂಟ್, ಟೈ ಅ ಸ್ಟೋನ್ ಟು ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂಡ್ ನೋಟ್ ಇಟ್ಸ್ ವೇಟ್ ಇನ್ ಏರ್. ಈ ತರ ಸ್ಪ್ರಿಂಗ್ ಬ್ಯಾಲೆನ್ಸ್ ಗೆ ಒಂದು ಸ್ಟೋನ್ ಅನ್ನ ಕಟ್ಟಿ ಏರ್ ಅಲ್ಲಿ ಹಿಡ್ಕೊಂಡಾಗ ಅದರದ್ದು ವೇಟ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಫಿಲ್ ಆನ್ ಓವರ್ಫ್ಲೋ ಕ್ಯಾನ್ ವಿತ್ ವಾಟರ್ ಟಿಲ್ ಇಟ್ ಸ್ಟಾರ್ಟ್ ಡ್ರಿಪ್ಪಿಂಗ್. ಫುಲ್ ತುಂಬೋವರೆಗೆ ಯು ಹ್ಯಾವ್ ಟು ಫಿಲ್ ಆನ್ ಓವರ್ಫ್ಲೋ ಕ್ಯಾನ್ ವಿತ್ ವಾಟರ್ ಟಿಲ್ ಇಟ್ ಸ್ಟಾರ್ಟ್ ಡ್ರಿಪ್ಪಿಂಗ್. ಅಂದ್ರೆ ಇನ್ನೊಂದು ಸ್ವಲ್ಪ ಆಗುತ್ತೆ, ಏನಾದ್ರೂ ಹಾಕಿದ್ರೆ ಅದು ನೀರ್ ಬೀಳ್ಲಿಕ್ಕೆ ಸ್ಟಾರ್ಟ್ ಆಗ್ಬೇಕು, ಅಷ್ಟು ಫಿಲ್ ಮಾಡ್ಬಿಡ್ರಿ. Place a beaker under the outlet of the can. You have to place a beaker under this outlet of the can. Gently immerse the stone completely in water. ಈಗ ಸ್ಟೋನ್ ಅನ್ನ ಕಂಪ್ಲೀಟ್ ಆಗಿ ವಾಟರ್ ಅಲ್ಲಿ ಇಮ್ಮರ್ಸ್ ಮಾಡಿದೀವಿ, ಮುಳುಗ್ಸಿದೀವಿ. ಕಲೆಕ್ಟ್ ದ ಡಿಸ್ಪ್ಲೇಸ್ಡ್ ವಾಟರ್ ಇನ್ ಬೀಕರ್. ಈಗ ಫುಲ್ಲು ಬಕೆಟ್ ತುಂಬಾ ನೀರಿದೆ, ನೀವು ತೊಂಬದಿದ ತಕ್ಷಣ ಏನಾಗುತ್ತೆ, ಒಂದಿಷ್ಟು ನೀರು ಹೊರಗೆ ಚೆಲ್ಲುತ್ತಲ್ಲ. ಅದೇ ತರ ಈಗ ಫುಲ್ ನೀರಿತ್ತು, ಸ್ಟೋನ್ ಅನ್ನ ಅದ್ದಿದ ತಕ್ಷಣ ಒಂದಿಷ್ಟು ನೀರು ಏನಾಗ್ತಾ ಇದೆ, ಹೊರಗಡೆ ಚೆಲ್ತಾ ಇದೆ. ಅದನ್ನ ಒಂದು ಬೀಕರ್ ಅಲ್ಲಿ, ಔಟ್ಲೆಟ್ಸ್ ನಾವು ಒಂದು ಬೀಕರ್ ಅಲ್ಲಿ ಕಲೆಕ್ಟ್ ಮಾಡ್ತಿದೀವಿ. ನೋಟ್ ದ ನ್ಯೂ ರೀಡಿಂಗ್ ಆನ್ ದ ಸ್ಪ್ರಿಂಗ್ ಬ್ಯಾಲೆನ್ಸ್. ಹಾಗಿದ್ರೆ ಸ್ಪ್ರಿಂಗ್ ಬ್ಯಾಲೆನ್ಸ್ ವ್ಯಾಲ್ಯೂ ಚೇಂಜ್ ಆಯ್ತಾ ಇಲ್ವಾ? ಮೆಜರ್ ದ ವೇಟ್ ಆಫ್ ದ ಡಿಸ್ಪ್ಲೇಸ್ಡ್ ವಾಟರ್. ಈ ಬೀಕರ್ ಅನ್ನ ತಗೊಂಡೋಗಿ ಇಲ್ಲಿರೋ ವಾಟರ್ದು ವೇಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಏನ್ ಕನ್ಕ್ಲೂಷನ್ ಸಿಗುತ್ತೆ, ದ ಲಾಸ್ ಇನ್ ವೇಟ್ ಆಫ್ ದ ಆಬ್ಜೆಕ್ಟ್ ಈಸ್ ಈಕ್ವಲ್ ಟು, ಇಲ್ಲೇನು 0.65 ನ್ಯೂಟನ್ ಇಂದ 0.50 ನ್ಯೂಟನ್ ಬಂತು. ಲಾಸ್ ಎಷ್ಟಾಯ್ತು, ಅದು ಈಕ್ವಲ್ ಟು ದ buoyant ಫೋರ್ಸ್ ವಿಚ್ ಈಸ್ ಈಕ್ವಲ್ ಟು ದ ವೇಟ್ ಆಫ್ ದ ಡಿಸ್ಪ್ಲೇಸ್ಡ್ ವಾಟರ್. ಈ ವೇಟ್ಗೆ ಈ ಡಿಫರೆನ್ಸ್ ಏನ್ ಬರುತ್ತಲ್ಲ ಆ ವೇಟು ಈಕ್ವಲ್ ಇರುತ್ತೆ. ಅದು ಕನ್ಫ್ಯೂಷನ್. ಹಾಗಿದ್ರೆ ಅಪ್ಲಿಕೇಶನ್ಸ್ ಏನು, ಶಿಪ್ಸ್. ನೀವು ಶಿಪ್ ನೋಡಿರ್ತೀರಿ, ವಿಚ್ ಇಸ್ ಮೇಡ್ ಅಪ್ ಆಫ್ ಮೆಟಲ್. ಅದ್ರಲ್ಲಿ ಬೇರೆ ಹೆವಿ ಲೋಡ್ಸ್ ಹಾಕೊಂಡು ಹೋಗ್ತಾ ಇರ್ತಾರೆ, ಆದ್ರೂ ಶಿಪ್ ಮುಳುಗೋದಿಲ್ಲ. ಯಾಕೆ? ಡ್ಯೂ ಟು ದಿಸ್ ಅಪ್ಲಿಕೇಶನ್. ಸಬ್ಮರೀನ್ಸ್ ಅಲ್ಲಿ ಇರ್ಬೋದು, ಲ್ಯಾಕ್ಟೋಮೀಟರ್, ಪ್ಯೂರಿಟಿ ಆಫ್ ಮಿಲ್ಕ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಮಿಲ್ಕ್ ಈಸ್ ಮೋರ್ ಡೆನ್ಸರ್ ದ್ಯಾನ್ ವಾಟರ್. ಹಾಗಾಗಿ ಏನಾಗುತ್ತೆ, ಲ್ಯಾಕ್ಟೋಮೀಟರ್ ಅನ್ನ ಡಿಪ್ ಮಾಡಿದಾಗ ಡೆನ್ಸ್ ಇದ್ರೆ, ಮಿಲ್ಕ್ ಡೆನ್ಸಿಟಿ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಇದು ಲ್ಯಾಕ್ಟೋಮೀಟರ್ ಜಾಸ್ತಿ ಫ್ಲೋಟ್ ಆಗುತ್ತೆ. ಅದೇ ಹಾಲಿಗೆ ನೀರ್ ಹಾಕಿ ತಗೊಬಂದ್ ಕೊಟ್ಟಿದ್ರಪ್ಪ, ಆವಾಗ ಲ್ಯಾಕ್ಟೋಮೀಟರ್ ಅನ್ನ ಹಾಕಿದ್ರೆ ಲ್ಯಾಕ್ಟೋಮೀಟರ್
ಅದರೊಳಗಡೆ ಸಿಂಕ್ ಆಗುತ್ತೆ. ಹೈಡ್ರೋಮೀಟರ್ ಕೂಡ, ಹೈಡ್ರೋಮೀಟರ್ ಯೂಸ್ ಟು ಫೈಂಡ್ ಔಟ್ ಡೆನ್ಸಿಟಿ ಆಫ್ ಲಿಕ್ವಿಡ್. ಹೈಡ್ರೋಮೀಟರ್ ಅನ್ನ ಕೂಡ ಇದೇ ಟೈಪ್ ಅಲ್ಲಿ, ಹೇಗೆ ಲ್ಯಾಕ್ಟೋಮೀಟರ್ ಏನಿದೆ, ಲ್ಯಾಕ್ಟೋಮೀಟರ್ ಇಸ್ ನಥಿಂಗ್ ಬಟ್ ಒನ್ ಸ್ಪೆಷಲ್ ಟೈಪ್ ಆಫ್ ಹೈಡ್ರೋಮೀಟರ್ ಅಷ್ಟೇ. ಹೈಡ್ರೋಮೀಟರ್ ಅನ್ನ ಲಿಕ್ವಿಡ್ ಅಲ್ಲಿ ಡಿಪ್ ಮಾಡಿ ಅದರ ಡೆನ್ಸಿಟಿಯನ್ನ ಫೈಂಡ್ ಔಟ್ ಮಾಡ್ತಾರೆ.